ಚಿಕನ್ ಬಿರಿಯಾನಿ ಅಂದರೆ ತುಂಬ ರುಚಿಯಾದ ಸಾಫ್ಟ್ ಆಗಿ ಇರಬೇಕಂದ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಸಾಫ್ಟ್ ಆದ ಅಷ್ಟೇ ರುಚಿಯಾದ ಚಿಕನ್ ಬಿರಿಯಾನಿನ ಮನೆಯಲ್ಲಿ ಕುಕ್ಕರಲ್ಲಿ ಉಪಯೋಗಿಸಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದ್ದ ನಂತರ ನಾನಿಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದ್ದ ನಂತರ ನಾನಿಲ್ಲಿ 2 ರಿಂದ 3 ಪಲಾವ್ ಎಲೆ ಹಾಕೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಚಕ್ಕೆ, 7 ರಿಂದ 8 ಲವಂಗ ಮತ್ತೆ 3 ಮರಾಠಿ ಮೊಗ್ಗು, 2 ಏಲಕ್ಕಿ, 1 ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನ ಹಾಕೊಂಡು ಎಣ್ಣೆಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋದ. ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಈ ತರ ಕಲರ್ ಚೇಂಜ್ ಆಗಿದ ನಂತರ ಇಲ್ಲಿ 3 ರಿಂದ 4 ಈರುಳ್ಳಿ ಮೀಡಿಯಂ ಸೈಜ್ ನ ತಗೊಂಡು ವಾಶ್ ಮಾಡಿ ಈ ತರ ಉದ್ದುದ್ದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಗಂಟ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಫ್ರೈ ಮಾಡ್ಕೋಬೇಕು. ನೋಡಿ ಈ ತರ ಗೋಲ್ಡನ್ ಬಂದ್ರೇನೆ ಬಿರಿಯಾನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಈ ತರ ಫ್ರೈ ಆಗಿದ ನಂತರ ನಾನು ಫುಲ್ಲು ಹಣ್ಣಾಗಿರೋ ಟೊಮೊಟೊನ 7 ರಿಂದ 8 ಟೊಮೊಟೊನ ತಗೊಂಡು ವಾಶ್ ಮಾಡಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟೇನೆ ಎಲ್ಲಾನು ಕೂಡ ರುಬ್ಬಿನೇ ಮಾಡ್ತಾ ಇದ್ದೀನಿ. ಈರುಳ್ಳಿ ಒಂದು ಮಾತ್ರ ಫ್ರೈ ಮಾಡ್ಕೊಂಡಿರೋದಷ್ಟೇ. ನೋಡಿ ಟೊಮೊಟೊನ ಈ ತರ ಎಲ್ಲರೂ 7 ರಿಂದ 8 ಟೊಮೊಟೊನ ಹಾಕೊಂಡು ಈ ಟೊಮೊಟೊಲಿರುವ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಲ್ಲಿ ಗಂಟ ಇದನ್ನ ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ನಾವು ಹಾಕಿರೋ ಟೊಮೊಟೊ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನಾವು ಹಾಕಿರೋ ಟೊಮೊಟೊ 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಈ ತರ ಕಲರ್ ಬರುತ್ತೆ. ಇಷ್ಟು ಬಂದ್ರೆ ಸಾಕು. ಇವಾಗ ನಮ್ಗೆ ನಾನಿಲ್ಲಿ ಖಾರಕ್ಕೆ 7 ರಿಂದ 8 ಹಸಿಮೆಣಸಿಕಾಯಿ, 1 ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಾಗೋಷ್ಟು ಪುದೀನ ಸೊಪ್ಪನ್ನ ಹಾಕೊಂಡು ಇದನ್ನು ಕೂಡ ಮಿಕ್ಸಿಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನೆಲ್ಲಾನು ಕೂಡ ಹಾಕೊಂಡು ನಾವು ಯಾವುದೇ ಹಸಿ ಪದಾರ್ಥ ಹಾಕಿದ್ರು ಅದು ಹಸಿ ಸ್ಮೆಲ್ ಎಲ್ಲ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಮನೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದು 3/4 kg ಚಿಕನ್ಗೆ ನಾನು 3 ಲೋಟ ಅಕ್ಕಿ ಹಾಕಿ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಮಸಾಲೆನ ನೀವು ಹಾಕೊಳ್ಳಿ. ನಾವು ಎಷ್ಟು ರೈಸ್ ಅನ್ನ ಹಾಕೊಳ್ತೀವಿ ಮತ್ತೆ ಎಷ್ಟು ಚಿಕನ್ ಅನ್ನ ಕ್ವಾಂಟಿಟಿನ ತಗೊಳ್ತೀವಿ ಅದ್ರ ಮೇಲೆ ಈ ಮಸಾಲೆನ ರೆಡಿ ಮಾಡ್ಕೊಂಡ್ರೇನೆ ಈ ಚಿಕನ್ ಬಿರಿಯಾನಿಗೆ ಒಂದು ಟೇಸ್ಟ್ ಕೂಡ ಸಿಗುತ್ತೆ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ ನಂತರ 5 ನಿಮಿಷ ಈ ತರ ಹಸಿ ಸ್ಮೆಲ್ ಎಲ್ಲ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ತೆಂಗಿನಕಾಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಓಳಾಗೋಷ್ಟು ತೆಂಗಿನಕಾಯಿನ ಪೀಸನ್ನ ಕಟ್ ಮಾಡಿ ಈ ತರ 2 ಸೌಟ್ ಆಗೋಷ್ಟು ಹಾಕೊಂಡಿದ್ದೀನಿ. ಇದನ್ನ ಹಾಕೊಂಡಿದ ನಂತರ ಇದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಈ ತರ ಫ್ರೈ ಮಾಡ್ಕೊಂಡಿದ ನಂತರ 1/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಖಾರಕ್ಕೆ ಅನುಗುಣವಾಗಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಗರಂ ಮಸಾಲ, ಬಿರಿಯಾನಿ ಪೌಡರ್ ಮಸಾಲ ಯಾವುದನ್ನು ಉಪಯೋಗಿಸ್ತಲ್ಲ. ಇಷ್ಟೇನೆ ಅರಿಶಿನ ಪುಡಿ ಮತ್ತೆ ಚಿಲ್ಲಿ ಪೌಡರ್ನ ಅಷ್ಟೇ ಉಪಯೋಗಿಸಿ ನಾನು ಇಲ್ಲಿ ಬಿರಿಯಾನಿನ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇರ್ಬೋದು ಇವಾಗ 3/4 kg ಆಗೋಷ್ಟು ನಾನಿಲ್ಲಿ ಚಿಕನ್ ಅನ್ನ ತಗೊಂಡು ಇದನ್ನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೆ. ನೀರೆಲ್ಲ ಸ್ವಲ್ಪ ಇರಬಾರ್ದು ಆ ತರ ಹಿಂಡ್ಕೊಂಡು ಈ ಚಿಕನ್ ಅನ್ನ ಹಾಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇವಾಗ ಈ ಮಸಾಲೆ ಮತ್ತೆ ಚಿಕನಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಅಲ್ಲಿ ಗಂಟ ಇದು ಚಿಕನ್ ಹಾಕಿರುವ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಮತ್ತೆ ನಾವು ಚಿಕನ್ ಅಲ್ಲಿ ಹಾಕಿರುವ ಆ ನೀರಿನೆಲ್ಲ ಸುಂಡಬೇಕು. ಅಲ್ಲಿ ಗಂಟ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ ಅಂದ್ರೂ 10 ನಿಮಿಷ ಟೈಮ್ ತಗೊಳುತ್ತೆ. ನೋಡಿ ನಾವು ಹಾಕಿರೋ ಚಿಕನ್ ಮತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಆ ಚಿಕನಿಗೆಲ್ಲ ಮಸಾಲೆ ಹಿಡಿಬೇಕಂದ್ರೆ ಈ ತರ ಕಲರ್ ಬರಬೇಕು. ಅಲ್ಲಿ ಗಂಟ ಈ ಚಿಕನ್ ಅನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಈ ಚಿಕನ್ ಮತ್ತೆ ಮಸಾಲೆ ಎಲ್ಲ ರೆಡಿ ಆಗಿದೆ. ನಾನು 3 ಲೋಟ ಅಕ್ಕಿನ ತಗೊಂಡಿದ್ದೀನಿ. ನಾರ್ಮಲ್ ಅಕ್ಕಿನೇ ನಾವು ಮನೆಯಲ್ಲಿ ಯಾವುದನ್ನ ಉಪಯೋಗಿಸ್ತೀವಿ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಮಾಡೋಕ್ಕೂ ಮುಂಚೆನೆ ಒಂದು ಅರ್ಧ ಗಂಟೆ ಮಂತಾನೆ ನೀರಲ್ಲಿ ಹಾಕಿ ತೊಳೆದು ಬಿಟ್ಟು ನೆನೆಯಕ್ಕಿ ಇಟ್ಟಿದ್ದೆ. ಇವಾಗ ಆ ನೀರನ್ನೆಲ್ಲ ಬಸ್ಬಿಟ್ಟು ನಾನು ಇವಾಗ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ ನಂತರ ನಾವು ಹಾಕಿರೋ ಮಸಾಲೆ ಮತ್ತೆ ಚಿಕನಿಗೂ ಮತ್ತೆ ಅಕ್ಕಿ ಎಲ್ಲಾನು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ನಾನು ಈ ತರ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ತರ ಮಿಕ್ಸ್ ಮಾಡಿದ ನಂತರ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೋಬೇಕು. ಅದೇ ರೀತಿ ನಾನು 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ಹಾಗೇನೆ ನಾನಿಲ್ಲಿ 6 ಲೋಟ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನಾವು ಯಾವ ಅಳತೆ ಅಕ್ಕಿ ತಗೊಂಡಿರ್ತೀವೋ ಅದೇ ಅಳತೆ ಮೆಜರ್ಮೆಂಟ್ ಅಲ್ಲಿ ನಾವು ನೀರನ್ನ ಹಾಕೋಬೇಕು. ಅವಾಗಲೇ ತೊಪ್ಪೆ ರೀತಿ ಕೂಡ ಬರಲ್ಲ. ಪರ್ಫೆಕ್ಟ್ ಆಗಿ ಉದುರಾಗಿ ಈ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಈ ತರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಕುದಿ ಬರೋ ಗಂಟ ಬಿಟ್ಬಿಡ್ಬೇಕು. ಅವಾಗ್ಲೇನೆ ಈ ಮಸಾಲೆ ಮತ್ತೆ ಚಿಕನ್ ಅಕ್ಕಿ ಎಲ್ಲ ಪರ್ಫೆಕ್ಟ್ ಆಗಿ ಕೂಡ
ಎಲ್ಲದಕ್ಕೂ ಹಿಡಿದಿರುತ್ತೆ ನೋಡಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇವಾಗ ಕುಕ್ಕರ್ ವಿಸಿಲ್ ಮುಚ್ಚಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಪರ್ಫೆಕ್ಟ್ ಆಗಿ ಬಿರಿಯಾನಿ ಕೂಡ ರೆಡಿ ಆಗಿರುತ್ತೆ ನೋಡಿ. ಇವಾಗ 1 ವಿಸಿಲು ಕೂಡ ಹೋಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಸ್ವಲ್ಪನೇ ಟೈಮ್ ಇತ್ತು ಅಂತ ಹೇಳಿದ್ರೆ ಈ ತರ ಕುಕ್ಕರಲ್ಲಿ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿ ಸಖತ್ತಾಗಿ ಕೂಡ ಇರುತ್ತೆ. ಸ್ವಲ್ಪ ತೆಂಗಿನಕಾಯಿ ರುಬ್ಬಿ ಹಾಕಿದ್ರಿಂದ ರುಚಿ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಎಲ್ಲಾ ಪದಾರ್ಥನನ್ನು ಮಿಕ್ಸಿಯಲ್ಲಿ ರುಬ್ಬಿ ಮಾಡಿರುವುದು. ಯಾವುದೇ ರೀತಿ ಪೌಡರ್ ಅನ್ನು ಕೂಡ ನಾವು ಉಪಯೋಗಿಸಿಲ್ಲ. ತುಂಬಾನೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಈ ಚಿಕನ್ ಬಿರಿಯಾನಿನ ಮಾಡಿ ನೋಡಿ, ತುಂಬಾ ಸಖತ್ತಾಗಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಅಷ್ಟೊಂದು ಸಖತ್ತಾಗಿ ಕೂಡ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮರೆಯದೇ ನಾಗುಮಾಹಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್. ಟೇಕ್ ಕೇರ್.